ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. 7 ಆಗಸ್ಟ್ 2026 ದಿನದ ಪಂಚಾಂಗದ ವಿವರ ನೋಡೋದಾದ್ರೆ, ಪಂಚಾಂಗ ಸಂಪೂರ್ಣ ವಿವರ, ಧಾರ್ಮಿಕ ಮಹತ್ವ ಇದೆಲ್ಲ ನೋಡೋದಾದ್ರೆ, ವರ್ಷ, ಮಾಸ ಹಾಗೂ ಋತು. ಚಂದ್ರಮಾನ ಪ್ರಕಾರ ಶ್ರಾವಣ ಮಾಸ, ವರ್ಷ ಋತು ಶುಕ್ರವಾರವು ದೇವಿಗೆ ಪೂಜೆಗೆ ಮತ್ತು ಸೌಂದರ್ಯ, ಕಲೆ, ಸಮೃದ್ಧಿ, ಸಾಧನೆ ಅತ್ಯಂತ ಶ್ರೇಷ್ಠವಾದ ದಿನ ಅಂತ ಪರಿಗಣಿಸಲಾಗುತ್ತೆ. ಇವತ್ತು ಶುಕ್ಲ ಪಕ್ಷದ ಪ್ರಮುಖ ತಿಥಿಯಲ್ಲಿ ಒಂದಾಗಿದ್ದು ಧಾರ್ಮಿಕ ವ್ರತ ಮತ್ತು ಪೂಜೆಗಳಿಗೆ ಅನುಕೂಲಕರವಾಗಿದೆ. ದಿನವಿಡೀ ಅಥವಾ ನಿರ್ದಿಷ್ಟ ಅವಧಿಯವರೆಗೆ ವಿಶೇಷ ನಕ್ಷತ್ರದ ಪ್ರಭಾವ ಇರುತ್ತೆ. ಇದು ಜಾತಕದ ಮೇಲೂ ಹಾಗೂ ಆ ದಿನದ ಗ್ರಹಗತಿಗಳ ಮೇಲೂ ಪ್ರಭಾವ ಬೀರುತ್ತೆ. ನಿತ್ಯ ಯೋಗಗಳ ಗಣನೆಯಲ್ಲಿ ಈ ದಿನ ಯೋಗವು ಸಾಧನ ಕಾರ್ಯಗಳಿಗೆ ಮತ್ತು ಶುಭ ಸಮಾರಂಭಗಳಿಗೆ ಪೂರಕವಾಗಿದೆ. ಕರಣವು ದಿನದ ನಿರ್ದಿಷ್ಟ ಕೆಲಸಗಳಿಗೆ ಕಾಲವನ್ನು ಸೂಚಿಸುತ್ತೆ. ದಾನ, ಧರ್ಮ ಹಾಗೂ ದೇವತಾ ಪೂಜೆಗಳಿಗೆ ಬಹಳ ಉತ್ತಮ ಕಾಲ ಅಂತ ಹೇಳಬಹುದು. ಮಾಸ, ವರ್ಷ ಹಾಗೂ ಋತು ನೋಡೋದಾದ್ರೆ, ಶಾರ್ವರಿ ಅಥವಾ ವ್ಯಯ ನಾಮ ಸಂವತ್ಸರ, ಚಂದ್ರಮಾನ ಪ್ರಕಾರ ಶ್ರಾವಣ ಮಾಸ, ವರ್ಷ ಋತು ಇರುತ್ತೆ. ಇವತ್ತು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ರಿಂದ 12:48, ರಾಹುಕಾಲ ಬೆಳಗ್ಗೆ 10:30 12 ಗಂಟೆ, ಯಮಗಂಡ ಕಾಲ ಬೆಳಗ್ಗೆ 3 ರಿಂದ 4:30, ಗುಳಿಕ ಕಾಲ ಬೆಳಗ್ಗೆ 7:30 9 ಗಂಟೆ. ವಿಶೇಷ ಸೂಚನೆ ನೋಡೋದಾದ್ರೆ, ಶ್ರಾವಣ ಮಾಸದ ಶುಕ್ರವಾರ ಆಗಿರೋದ್ರಿಂದ ಈ ದಿನವಿಡೀ ಶಿವ ಮತ್ತು ಮಹಾಲಕ್ಷ್ಮಿಯ ಪೂಜೆಗೆ ಅತ್ಯಂತ ವಿಶೇಷ ಮಹತ್ವ ಇದೆ. ಸಂಜೆ ಸಮಯದಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ದೀಪ ಹಚ್ಚುವುದು ಮತ್ತು ವ್ರತಾಚರಣೆ ಮಾಡುವುದು ಸಕಲ ಸಂಕಷ್ಟ ಸಿದ್ಧಿ ಅಂತ ನಂಬಲಾಗುತ್ತೆ. ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡ ಬನ್ನಿ. ಉತ್ಸಾಹವೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಸೋಲು ಅಥವಾ ಹಿನ್ನಡೆಗಳು ಎಂದಿಗೂ ನಿಮ್ಮ ಅಂತಿಮ ಗಮ್ಯವಲ್ಲ. ಅವು ನಿಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಬರುವ ಮೆಟ್ಟಿಲುಗಳು ಮಾತ್ರ. ನಿಮ್ಮೊಳಗಿನ ಧೈರ್ಯವನ್ನು ಬಿಡದೆಬ್ಬಿಸಿ. ಮುಟ್ಟಿದ್ದೆಲ್ಲ ಚಿನ್ನವಾಗಿಸಿಕೊಳ್ಳಲು ಅದ್ಭುತ ದಿನವಿದು. ಉದ್ಯೋಗ ಕ್ಷೇತ್ರದಲ್ಲಿ ಇವತ್ತು ನಿಮಗೆ ಸೂರ್ಯ ಶನಿಯ ಅಪೂರ್ವ ನವ ಪಂಚಮ ಯೋಗದ ಬಲವಿರೋದ್ರಿಂದ ಮೇಲಧಿಕಾರಿಗಳು ಪ್ರಶಂಸೆ ಹಾಗೂ ಹೊಸ ಯೋಜನಾಬದ್ಧರಾಗಿ ಕಾಣುತ್ತಾರೆ. ವ್ಯಾಪಾರಸ್ಥರಿಗೆ ಹಠಾತ್ ಧನಲಾಭ ಹಾಗೂ ನಿರೀಕ್ಷೆಗೂ ಮೀರಿದ ಪ್ರಗತಿಯನ್ನು ದೊರೆಯಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಯಶಸ್ಸು ಸಿಗುವುದರಿಂದ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರುತ್ತೆ. ಕುಟುಂಬ ಮತ್ತೆ ಆರೋಗ್ಯ ನೋಡೋದಾದ್ರೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೆಲೆಸಿದೆ. ಸಂಗಾತಿ ಹಾಗೆ ಮಕ್ಕಳೊಂದಿಗೆ ಹೆಚ್ಚಿನ ಸಮಯನ ಕಳೆಯುವ ಅವಕಾಶ ಇರುತ್ತೆ. ಆರೋಗ್ಯ ದೃಷ್ಟಿಯಿಂದ ಇವತ್ತಿನ ದಿನ ಬಹಳ ಉತ್ತಮವಾಗಿರುತ್ತೆ. ಆದರೂ ಕೂಡ ನಿಮ್ಮ ವಿಪರೀತ ಓಡಾಟದಿಂದ ಸಂಜೆ ವೇಳೆ ಸಣ್ಣ ಮಟ್ಟದ ದೈಹಿಕ ಆಯಾಸ ಕಾಡಬಹುದು. ಆದ್ದರಿಂದ ಆಹಾರ ಪದ್ಧತಿಯಲ್ಲಿ ಎಚ್ಚರ ಇರಲಿ. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ, ಇವತ್ತು ದಿನ ಬೆಳಗ್ಗೆ ಸೂರ್ಯ ದೇವರಿಗೆ ತಾಮ್ರ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸೋದು. ಅದಾದ್ಮೇಲೆ ಹನುಮಂತ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲಿಸ ಪಠಿಸುವುದು. ಬಡವರಿಗೆ ಸಿಹಿ ಅಥವಾ ಕಡಲೆ ಬೇಳೆನ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಅದೃಷ್ಟ ಬಣ್ಣ ಕೇಸರಿ ಮತ್ತು ಗಾಢ ಕೆಂಪು. ಅದೃಷ್ಟ ಸಂಖ್ಯೆ 9 ಮತ್ತು 1. ಒಟ್ಟಾರೆಯಾಗಿ ಈ ಶುಕ್ರವಾರವು ನಿಮಗೆ ಹೊಸ ದ್ವಾರಗಳನ್ನು ತೆರೆಯಲಿದೆ. ಆರ್ಥಿಕವಾಗಿ ಬಲಗೊಳ್ಳುವುದರೊಂದಿಗೆ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಗ್ರಹಗಳ ಸಂಚಾರ ಸಂಪೂರ್ಣವಾಗಿ ನಿಮಗೆ ಸಾಥ್ ನೀಡಲಿದೆ. ಆತ್ಮವಿಶ್ವಾಸದಿಂದ ಹೆಜ್ಜೆ ಇರಿಸಿ, ಯಶಸ್ಸು ಖಂಡಿತ ನಿಮ್ಮದಾಗತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ತಾಳ್ಮೆ ಮತ್ತು ಪರಿಶ್ರಮವೇ ನಿಮ್ಮ ನಿಜವಾದ ಆಭರಣ. ಜೀವನದಲ್ಲಿ ಎಷ್ಟೇ ಸವಾಲುಗಳು ಎದುರಾದರೂ ಸ್ಥಿರತೆ ಮತ್ತು ಧೈರ್ಯದಿಂದ ಹೆಜ್ಜೆ ಇಡುವ ಗುಣವೇ ನಿಮ್ಮನ್ನು ಇತರರಿಗಿಂತ ಭಿನ್ನವಾಗಿಸುತ್ತೆ. ಇಂದು ನಿಮಗೆ ಹೊಸ ಅವಕಾಶಗಳು ಹಾಗೂ ಧನಾತ್ಮಕ ಚಿಂತೆಗಳು ಕೈಬೀಸಿ ಕರೆಯುತ್ತದೆ. ನಿಮ್ಮ ಕನಸುಗಳನ್ನು ನೈಜ ರೂಪಕ್ಕೆ ತರಲು ಅತ್ಯುತ್ತಮ ದಿನವಿದು. ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗಿಗಳಿಗೆ ಇಂದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ದೊರೆಯಲಿದೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಹಾಗೂ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಸಿಗೋದ್ರಿಂದ ಕಚೇರಿಯ ವಾತಾವರಣವು ಅತ್ಯಂತ ಪ್ರಫುಲ್ಲವಾಗಿರುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಮತ್ತು ಹೂಡಿಕೆಯಿಂದ ಅನಿರೀಕ್ಷಿತ ಲಾಭ ದೊರೆಯುವ ಸಂಭವವಿದೆ. ನಿಮ್ಮ ವ್ಯಾವಹಾರಿಕ ಕೌಶಲ್ಯವು ಹೊಸ ಗ್ರಾಹಕರನ್ನು ಆಕರ್ಷಿಸಲು ನೆರವಾಗುತ್ತೆ. ಕುಟುಂಬ ಮತ್ತೆ ಆರೋಗ್ಯದಲ್ಲಿ ನೋಡೋದಾದ್ರೆ, ಕುಟುಂಬದವರೊಂದಿಗೆ ಸಂತೋಷದ ಕ್ಷಣವನ್ನ ಕಳೀತೀರಿ.
ಅನುಭವಿಸಿರಾ? ದೀರ್ಘಕಾಲದಿಂದ ಮನೆಯಲ್ಲಿ ಬಾಕಿ ಉಳಿದಿದ್ದ ಸಣ್ಣ ಪುಟ್ಟ ವಿವಾದಗಳು ಅಥವಾ ತಕರಾರುಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಬಗೆಹರಿಯಲಿದೆ. ಸಂಗಾತಿಯ ಜೊತೆಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಆರೋಗ್ಯದ ವಿಷಯದಲ್ಲಿ ಇಂದು ವಿಶೇಷ ಕಾಳಜಿ ಅಗತ್ಯ. ವಿಶೇಷವಾಗಿ ಆಹಾರ ಕ್ರಮದ ಕಡೆಗೆ ಗಮನ ಹರಿಸಿ. ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಅವಾಯ್ಡ್ ಮಾಡುವುದು ಉತ್ತಮ. ವಿಶೇಷ ಪರಿಹಾರ: ಇಂದು ಶುಕ್ರವಾರ ಹಾಗೂ ಶ್ರಾವಣ ಮಾಸದ ವಿಶೇಷ ದಿನವಾಗಿರೋದ್ರಿಂದ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಮಲದ ಹೂ ಅಥವಾ ಬಿಳಿ ಬಣ್ಣದ ಸಿಹಿ ಪದಾರ್ಥವನ್ನು ಅರ್ಪಿಸಿ. ಹಾಗೆಯೇ ಬಡವರಿಗೆ ಬಿಳಿ ಬಟ್ಟೆ ಅಥವಾ ಅಕ್ಕಿಯನ್ನ ದಾನ ಮಾಡುವುದರಿಂದ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತೆ. ಇನ್ನು ಅದೃಷ್ಟ ಬಣ್ಣ ಬಿಳಿ ಮತ್ತು ತಿಳಿ ಹಸಿರು. ಅದೃಷ್ಟ ಸಂಖ್ಯೆ 2 ಮತ್ತು 6. ಒಟ್ಟಾರೆಯಾಗಿ ಈ ದಿನ ನಿಮಗೆ ನೆಮ್ಮದಿ, ಆರ್ಥಿಕ ಸ್ಥಿರತೆ ಹಾಗೂ ಮಾನಸಿಕ ಸಂತೋಷವನ್ನು ತರಲಿದೆ. ಯಾವುದೇ ಕೆಲಸವನ್ನು ಕೈಗೊಳ್ಳುವ ಮುನ್ನ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಹಾಗೂ ಅನುಭವಿಗಳ ಸಲಹೆಯನ್ನು ಪಡೆದು ಮುನ್ನಡೆಯಿರಿ. ಸಕಾರಾತ್ಮಕ ಶಕ್ತಿಯು ನಿಮ್ಮ ದಿನವನ್ನು ಯಶಸ್ವಿಗೊಳಿಸುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ನಿಮ್ಮ ಚುರುಕು ಬುದ್ಧಿ ಮತ್ತು ಸಂವಹನ ಕೌಶಲ್ಯವೇ ನಿಮ್ಮ ಅತಿದೊಡ್ಡ ಶಕ್ತಿ. ಜೀವನದ ಯಾವುದೇ ಜಟಿಲ ಸಮಸ್ಯೆಗಳಿಗೂ ಸುಲಭವಾಗಿ ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮ್ಮ ಮಾತಿನ ಶೈಲಿಯು ಇಂದು ಅನೇಕ ಹೊಸ ಬಾಗಿಲುಗಳನ್ನು ತೆರೆಯಲಿದೆ. ಸೃಜನಶೀಲ ಚಿಂತನೆಯಿಂದ ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಜಯಶಾಲಿಯಾಗುತ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ವಿಶೇಷಣಾತ್ಮಕ ಸಾಮರ್ಥ್ಯ ಮತ್ತು ಹೊಸ ಐಡಿಯಾಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಲಿದೆ. ಮೇಲಧಿಕಾರಿಗಳು ನಿಮ್ಮ ಜವಾಬ್ದಾರಿಯನ್ನು ಮೆಚ್ಚಿ ಪ್ರಮುಖ ಕಾರ್ಯಗಳಿಗೆ ನೇತೃತ್ವವನ್ನು ನಿಮಗೆ ವಹಿಸುತ್ತಾರೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆಗಳು ಅಥವಾ ಆರ್ಥಿಕ ಒಪ್ಪಂದಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ಸಿಗಲಿದೆ. ನಿಮ್ಮ ವ್ಯಾವಹಾರಿಕ ಚಾತುರ್ಯತೆಯಿಂದ ಮಾರುಕಟ್ಟೆಯಲ್ಲಿ ಹೊಸ ಕೀರ್ತಿ ಅಥವಾ ಗ್ರಾಹಕ ವಿಶ್ವಾಸ ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ನಗು, ಖುಷಿಯ ವಾತಾವರಣ ನೆಲೆಸಲಿದೆ. ಒಡ ಹುಟ್ಟಿದವರೊಂದಿಗೆ ಅಥವಾ ಮನರಂಜನೆಯಲ್ಲಿ ಪಾಲ್ಗೊಳ್ಳುವ ಯೋಗವಿದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಸಾಧನೆಗಳು ನಿಮಗೆ ಹೆಚ್ಚು ಹೆಮ್ಮೆ ತರಲಿದೆ. ಆರೋಗ್ಯದ ವಿಚಾರದಲ್ಲಿ ಮಾನಸಿಕ ಒತ್ತಡವನ್ನು ದೂರವಿಡಲು ಯೋಗ ಅಥವಾ ಧ್ಯಾನ ಮಾಡುವುದು ಉತ್ತಮ. ಅಧಿಕ ಮತ್ತು ಅಥವಾ ಅತಿಯಾದ ಯೋಚನೆಯಿಂದಾಗಿ ಮೈಗ್ರೇನ್, ಸುಸ್ತು ಕಾಡಬಹುದು. ಆದ್ದರಿಂದ ವಿಶ್ರಾಂತಿಗೆ ಮಹತ್ವ ಕೊಡಿ. ವಿಶೇಷ ಪರಿಹಾರ: ಇಂದು ಗಣೇಶನಿಗೆ ದೂರ್ವೆ ಅರ್ಪಿಸುವುದು, ಪೂಜೆ ಸಲ್ಲಿಸುವುದು ಹಾಗೂ ಹಸಿರು ಬಣ್ಣದ ವಸ್ತುವನ್ನು, ಹೆಸರು ಕಾಳನ್ನು ಬಡವರಿಗೆ ದಾನ ಮಾಡುವುದು ಬಹಳ ಶುಭ ಫಲವನ್ನು ನೀಡುತ್ತೆ. ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ. ಅದೃಷ್ಟ ಸಂಖ್ಯೆ 3 ಮತ್ತು 5. ಒಟ್ಟಾರೆಯಾಗಿ ಈ ದಿನ ನಿಮಗೆ ಬುದ್ಧಿವಂತಿಕೆಯ ಹೆಜ್ಜೆಗಳಿಂದ ಯಶಸ್ಸನ್ನು ತಂದುಕೊಡಲಿದೆ. ನಿಮ್ಮ ಮಾತು ಮತ್ತು ವರ್ತನೆಯಿಂದ ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಸಕಾರಾತ್ಮಕ ಯೋಜನೆಗಳು ನಿಮ್ಮ ಎಲ್ಲ ಅಡೆತಡೆಗಳನ್ನು ಸುಲಭವಾಗಿ ನಿವಾರಿಸುತ್ತೆ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮ್ಮ ಭಾವನಾತ್ಮಕ ಬಲವೇ ನಿಮ್ಮ ಅಸಾಧಾರಣ ಶಕ್ತಿ. ಮನಸ್ಸಿನಲ್ಲಿ ಎಷ್ಟೇ ಅಲೆಗಳು ಎದ್ದರೂ ಸಂಕಷ್ಟದ ಪರಿಸ್ಥಿತಿಯನ್ನು ಸಮಚಿತ್ತದಿಂದ ಎದುರಿಸಲು ಗೆಲ್ಲುವ ಅದ್ಭುತ ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮ್ಮ ಅಂತಃಪ್ರಜ್ಞೆ ಹೇಳುವ ಮಾತುಗಳನ್ನು ನಂಬಿ ಹೆಜ್ಜೆ ಹಾಕಿ. ಇಂದಿನ ದಿನವು ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯನ್ನು ಮತ್ತು ಆಂತರಿಕ ನೆಮ್ಮದಿಯನ್ನು ತರಲಿದೆ. ಉದ್ಯೋಗದಲ್ಲಿರುವವರಿಗೆ ಇಂದು ನಿಮ್ಮ ಸೃಜನಶೀಲತೆ ಮತ್ತು ಸಮರ್ಪಣಾ ಭಾವಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವಿರುತ್ತೆ ಮತ್ತು ನಿಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಿರಿ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಯಿಂದ ಅಥವಾ ರಿಯಲ್ ಎಸ್ಟೇಟ್ ಕ್ಷೇತ್ರದಿಂದ ಅನಿರೀಕ್ಷಿತ ಧನಲಾಭ ಉಂಟಾಗಲಿದೆ. ಹೊಸ ಯೋಜನೆಗಳಿಗೆ ಇದು ಸಕಾಲ. ಕುಟುಂಬ ಸದಸ್ಯರೊಂದಿಗೆ ಭಾವನಾತ್ಮಕ ನಂಟು ಇನ್ನಷ್ಟು ಗಟ್ಟಿಯಾಗುತ್ತೆ. ತಂದೆ ಅಥವಾ ತಾಯಿಯ ಸಂಬಂಧಿಕರ ಕಡೆಯಿಂದ ನಿಮಗೆ ಬೆಂಬಲ ಹಾಗೂ ಒಳ್ಳೆಯ ಸುದ್ದಿ ದೊರೆಯಬಹುದು. ಮನೆಯಲ್ಲಿ ಧಾರ್ಮಿಕ ಅಥವಾ ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸಬಹುದು. ಆರೋಗ್ಯದ ದೃಷ್ಟಿಯಿಂದ ದಿನವು ಸಾಮಾನ್ಯವಾಗಿರುತ್ತೆ. ಆದರೂ ಮಾನಸಿಕ ಆತಂಕ ಅಥವಾ ಅತಿಯಾದ ಯೋಜನೆ ಅವಕಾಶ ನೀಡಬೇಡಿ. ಸಾಕಷ್ಟು ನೀರು ಕುಡಿಯುವುದು ಮತ್ತು ವಿಶ್ರಾಂತಿ ಪಡೆಯುವುದು ಬಹಳ ಒಳ್ಳೆಯದು. ವಿಶೇಷ ಪರಿಹಾರ: ಇಂದು ಶ್ರಾವಣ ಮಾಸದ ಶುಕ್ರವಾರವಾಗಿರೋದ್ರಿಂದ ಶಿವಲಿಂಗಕ್ಕೆ ಹಸಿ ಹಾಲಿನಿಂದ ಅಭಿಷೇಕ ಮಾಡಿ ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಿಸಿ. ಹಾಗೆಯೇ ನಿರ್ಗತಿಕರಿಗೆ ಅಥವಾ ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ಆಹಾರ ಪದಾರ್ಥವನ್ನು ದಾನ ಮಾಡುವುದು ಶ್ರೇಯಸ್ಕರ. ಇನ್ನು ಅದೃಷ್ಟ ಬಣ್ಣ ಬಿಳಿ, ಬೆಳ್ಳಿ ಮತ್ತು ತಿಳಿ ಹಳದಿ. ಅದೃಷ್ಟ ಸಂಖ್ಯೆ 2 ಮತ್ತು 4. ಒಟ್ಟಾರೆಯಾಗಿ ಈ ದಿನ ನಿಮಗೆ ಮನಸ್ಸಿಗೆ ನೆಮ್ಮದಿ, ಆರ್ಥಿಕ ಪ್ರಗತಿ ಹಾಗೂ ಕುಟುಂಬದವರ ಸಂಪೂರ್ಣ ಸಹಕಾರವನ್ನು ಒದಗಿಸಲಿದೆ. ನಿಮ್ಮ ಹೃದಯದ ಮಾತಿನೊಂದಿಗೆ ವಿವೇಕ ನಿರ್ಧಾರಗಳನ್ನು ಕೈಗೊಂಡರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ನಿಮ್ಮ ತೇಜಸ್ಸು ಮತ್ತು ನಾಯಕತ್ವ ಗುಣವೇ ನಿಮ್ಮ ನಿಜವಾದ ಪರಿಚಯ.
ಉದಯಿಸುವ ಸೂರ್ಯನಂತೆ ನಿಮ್ಮ ಪ್ರತಿಭೆಯು ಎಲ್ಲೆಡೆ ಬೆಳಗಲು ಇಂದಿನ ದಿನ ಉತ್ತಮ ವೇದಿಕೆಯನ್ನು ಕಲ್ಪಿಸಲಿದೆ. ಎಷ್ಟೇ ಸವಾಲುಗಳು ಎದುರಾದರೂ ಹಿಂದೆ ಸರಿಯದೆ ನಿಮ್ಮ ಛಲವೇ ನಿಮ್ಮನ್ನು ಎಂದಿಗೂ ವಿಜಯಿಗಳನ್ನಾಗಿ ಮಾಡುತ್ತೆ. ನಿಮ್ಮ ಮೇಲಿನ ನಂಬಿಕೆಯೇ ನಿಮ್ಮ ಅತಿದೊಡ್ಡ ಶಕ್ತಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನೇರ ನುಡಿ ಮತ್ತು ಅದ್ಭುತ ನಾಯಕತ್ವ ಕೌಶಲ್ಯವು ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಲಿದೆ. ಪ್ರಮುಖ ಜವಾಬ್ದಾರಿಗಳು ನಿಮ್ಮ ಕೈ ಸೇರಲಿದ್ದು ಅವುಗಳನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ವ್ಯಾಪಾರಸ್ಥರಿಗೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ದೊಡ್ಡ ಪ್ರಮಾಣದ ಲಾಭ ಸಿಗುವ ಯೋಗವಿದೆ. ಹೊಸ ಸಾಹಸಗಳು ಮತ್ತು ವಿಸ್ತರಣಾ ಯೋಜನೆಗಳಿಗೆ ಇಂದು ಹಸಿರು ನಿಶಾನೆ ಸಿಗಲಿದೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯ ಸಿಗುವ ಸಾಧ್ಯತೆ ಇದೆ ಹಾಗೂ ಹಿರಿಯರ ಆಶೀರ್ವಾದದಿಂದ ನಿಮ್ಮ ಪ್ರಮುಖ ಕೆಲಸಗಳು ಸುಲಭವಾಗಿ ನೆರವೇರಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಖ್ಯಾತಿ ಹೆಚ್ಚಾಗಲಿದೆ. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಚೈತನ್ಯದಿಂದ ಕೂಡಿರುತ್ತೆ. ಆದರೂ ದೇಹದಲ್ಲಿ ಉಷ್ಣತೆ ಹೆಚ್ಚಾಗದಂತೆ ಎಚ್ಚರ ವಹಿಸಿ. ಸಾಕಷ್ಟು ನೀರು ಮತ್ತು ತಾಜಾ ಹಣ್ಣಿನ ರಸವನ್ನು ಸೇವಿಸುವುದು ಉತ್ತಮ. ವಿಶೇಷ ಪರಿಹಾರ: ಇಂದು ಸೂರ್ಯ ದೇವರಿಗೆ ಕೆಂಪು ಹೂವನ್ನು ಹಾಗೂ ಅರ್ಘ್ಯ ನೀಡಿ. ಹಾಗೆಯೇ ಗೋಶಾಲೆಗಳಿಗೆ ತೆರಳಿ ಹಸುವಿಗೆ ಬೆಲ್ಲ ಮತ್ತು ಹಸಿರು ಮೇವನ್ನು ದಾನ ಮಾಡುವುದರಿಂದ ವಿಶೇಷವಾದ ಧನಲಾಭ ಮತ್ತು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅದೃಷ್ಟ ಬಣ್ಣ ಚಿನ್ನದ ಬಣ್ಣ ಮತ್ತು ಕಿತ್ತಳೆ. ಅದೃಷ್ಟ ಸಂಖ್ಯೆ 1 ಮತ್ತು 5. ಒಟ್ಟಾರೆಯಾಗಿ ಈ ಶುಕ್ರವಾರವು ನಿಮಗೆ ಕೀರ್ತಿ, ಪ್ರತಿಷ್ಠೆ ಹಾಗೂ ಆರ್ಥಿಕ ಸಮೃದ್ಧಿಯನ್ನು ತರಲಿದೆ. ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಜಯ ನಿಮ್ಮದಾಗುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮ ಪರಿಪೂರ್ಣತೆ ಮತ್ತು ವಿಶ್ಲೇಷಣಾತ್ಮಕ ಬುದ್ಧಿಯೇ ನಿಮ್ಮ ಶಕ್ತಿ. ಯಾವುದೇ ಕೆಲಸವನ್ನು ಮಾಡುವಾಗ ನೀವು ತೋರುವ ಅಚ್ಚುಕಟ್ಟುತನ ಮತ್ತು ಜಾಗರೂಕತೆಯೇ ನಿಮ್ಮನ್ನು ಎಲ್ಲರಿಗಿಂತ ವಿಶಿಷ್ಟರನ್ನಾಗಿ ಮಾಡುತ್ತದೆ. ಅಡೆತಡೆಗಳು ಎದುರಾದರೂ ನಿಮ್ಮ ಸಂಯಮ ಮತ್ತು ಶ್ರಮದಿಂದ ಅವೆಲ್ಲವನ್ನು ಮೆಟ್ಟಿ ನಿಲ್ಲುವ ಅದ್ಭುತ ಸಾಮರ್ಥ್ಯ ನಿಮ್ಮಲ್ಲಿದೆ. ಉದ್ಯೋಗಸ್ಥರಿಗೆ ಇಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಲೆಕ್ಕಾಚಾರದ ನಿರ್ಧಾರಗಳು ಉತ್ತಮ ಫಲಿತಾಂಶ ನೀಡಲಿದೆ. ನಿಮ್ಮ ಕಚೇರಿಯ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳು ನಿಮ್ಮ ಕೆಲಸದ ಶೈಲಿಯನ್ನು ಮುಕ್ತ ಕಂಠದಿಂದ ಪ್ರಶಂಸಿಸುವರು. ಇನ್ನು ವ್ಯಾಪಾರಸ್ಥರಿಗೆ ಷೇರು ಮಾರುಕಟ್ಟೆ ಅಥವಾ ಹಳೆಯ ಹೂಡಿಕೆಯಿಂದ ಆರ್ಥಿಕ ಧನಲಾಭದ ಯೋಗವಿದೆ. ಹಳೆಯ ಹೂಡಿಕೆಯಿಂದ ನೀವು ಬಹಳಷ್ಟು ಲಾಭವನ್ನು ಪಡೆಯುವಿರಿ. ಯಾವುದಾದರೂ ಕಾನೂನುಬದ್ಧ ದಾಖಲೆಯನ್ನು ಪರಿಶೀಲಿಸುವಾಗ ಎಚ್ಚರ ವಹಿಸುವುದು ಬಹಳ ಉತ್ತಮ. ಕುಟುಂಬದ ವಾತಾವರಣ ಪ್ರಶಾಂತವಾಗಿರುತ್ತದೆ. ಮನೆಯಲ್ಲಿರುವ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಪ್ರಗತಿ ನಿಮ್ಮ ಮನಸ್ಸಿಗೆ ಅಪಾರ ಸಂತೋಷವನ್ನು ತರಲಿದೆ. ಆರೋಗ್ಯದ ದೃಷ್ಟಿಯಿಂದ ಹೊಟ್ಟೆಗೆ ಸಂಬಂಧಿಸಿದ ಅಥವಾ ಜೀರ್ಣಕ್ರಿಯೆಗೆ ಸಣ್ಣ ಪುಟ್ಟ ಸಮಸ್ಯೆ ಕಾಡಬಹುದು. ಆದ್ದರಿಂದ ಆಹಾರ ವಿಷಯದಲ್ಲಿ ಎಚ್ಚರ ವಹಿಸುವುದು ಬಹಳ ಮುಖ್ಯ. ತಾಜಾ ಹಾಗೂ ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಮಾತ್ರ ಸೇವಿಸಿ. ಇಂದು ವಿಶೇಷ ಪರಿಹಾರ: ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ವಿಷ್ಣು ದೇವರಿಗೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸುವುದು. ಹಸಿರು ಬಟ್ಟೆ ಅಥವಾ ಹಸಿರು ಕಡಲೆ ಬೇಳೆಯನ್ನು ಬಡವರಿಗೆ ದಾನ ಮಾಡುವುದು ಮನಸ್ಸಿಗೆ ಶಾಂತಿ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಅದೃಷ್ಟ ಬಣ್ಣ ಪಚ್ಚೆ ಹಸಿರು ಮತ್ತು ಮಣ್ಣಿನ ಬಣ್ಣ. ಅದೃಷ್ಟ ಸಂಖ್ಯೆ 5 ಮತ್ತು 6. ಒಟ್ಟಾರೆಯಾಗಿ ಈ ದಿನ ನಿಮಗೆ ಧರ್ಮ, ಕರ್ಮ ಮತ್ತು ವ್ಯಾವಹಾರಿಕ ಯಶಸ್ಸನ್ನು ಒದಗಿಸಲಿದೆ. ನಿಮ್ಮ ಬುದ್ಧಿವಂತಿಕೆಯ ಹೆಜ್ಜೆಗಳು ಭವಿಷ್ಯದ ಆರ್ಥಿಕ ಭದ್ರತೆಗಾಗಿ ದಾರಿ ಮಾಡಿಕೊಡಲಿದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ನಿಮ್ಮ ಸಮತೋಲನ ಮತ್ತು ನ್ಯಾಯ ಪ್ರಜ್ಞೆಯೇ ನಿಮ್ಮ ಅತ್ಯಂತ ಶಕ್ತಿಶಾಲಿ ಆಯುಧ. ಜೀವನದ ಏಳು ಬೀಳುಗಳ ನಡುವೆಯೂ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ನಿಮ್ಮ ಗುಣವೇ ನಿಮ್ಮ ವ್ಯಕ್ತಿತ್ವದ ದೊಡ್ಡ ಆಕರ್ಷಣೆ. ಇಂದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ತುಂಬಿಕೊಳ್ಳಲಿದ್ದೀರಿ. ನಿಮ್ಮ ಸೌಮ್ಯ ಸ್ವಭಾವವು ಎಲ್ಲೆಡೆ ಪ್ರಶಂಸೆಗೆ ಪಾತ್ರರಾಗುತ್ತೆ. ನಿಮ್ಮ ಮೇಲಿನ ನಂಬಿಕೆಯಿಂದ ಕಠಿಣ ಸವಾಲುಗಳನ್ನು ಸಹ ಸುಲಭವಾಗಿ ಗೆಲ್ಲಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಸೃಜನಶೀಲತೆ ಮತ್ತು ಕಲಾತ್ಮಕ ಚಿಂತನೆಗೆ ಉತ್ತಮ ಮನ್ನಣೆ ಸಿಗಲಿದೆ. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಮೇಲಧಿಕಾರಿಗಳು ಪ್ರಮುಖ ಜವಾಬ್ದಾರಿಯನ್ನ ವಹಿಸುವುದು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಾಮರಸ್ಯ ಇರುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರರು ಅಥವಾ ಹೊಸ ಒಪ್ಪಂದಗಳಿಗೆ ಆರ್ಥಿಕ ಲಾಭ ಸಿಗುವ ಯೋಗವಿದೆ. ಸೌಂದರ್ಯವರ್ಧಕ, ಕಲೆ, ವಸ್ತ್ರ ಅಥವಾ
ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಲಾಭದ ದಿನವಾಗಿದೆ. ಕುಟುಂಬದವರೊಂದಿಗೆ ಸಂತೋಷದ ಕ್ಷಣವನ್ನ ಕಳೀತೀರಾ. ದಾಂಪತ್ಯ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದ್ದು, ಸಂಗಾತಿಯಿಂದ ನಿಮಗೆ ಅಮೂಲ್ಯವಾದ ಉಡುಗೊರೆ ಅಥವಾ ಬೆಂಬಲ ಸಿಗಲಿದೆ. ಮನೆಯಲ್ಲಿ ಸಡಗರದ ವಾತಾವರಣ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಇಂದು ಯಾವುದೇ ದೊಡ್ಡ ಸಮಸ್ಯೆ ಇರುವುದಿಲ್ಲ. ಆದರೂ ಮಾನಸಿಕ ನೆಮ್ಮದಿಗಾಗಿ ಧ್ಯಾನ ಅಥವಾ ಸಂಗೀತ ಆಲಿಸುವುದು ಬಹಳ ಒಳ್ಳೆಯದು. ಮುಖ ಅಥವಾ ಚರ್ಮದ ಆರೈಕೆ ಕಡೆಗೆ ಕೊಂಚ ಗಮನ ಹರಿಸಿ. ವಿಶೇಷ ಪರಿಹಾರ: ಇಂದು ಶ್ರಾವಣ ಮಾಸದ ಶುಕ್ರವಾರವಾಗಿರೋದ್ರಿಂದ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಶುದ್ಧವಾದ ಹಸುವಿನ ತುಪ್ಪದ ದೀಪ ಹಚ್ಚಿ ಪಾಯಸ ನೈವೇದ್ಯ ಅರ್ಪಿಸಿ. ಹಾಗೆಯೇ ಅಸಹಾಯಕರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಸಿಹಿ ತಿಂಡಿ ಅಥವಾ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಫಲವನ್ನ ನೀಡುತ್ತೆ. ಅದೃಷ್ಟ ಬಣ್ಣ ಗುಲಾಬಿ ಮತ್ತು ತಿಳಿನೀಲಿ. ಅದೃಷ್ಟ ಸಂಖ್ಯೆ 6 ಮತ್ತು 7. ಒಟ್ಟಾರೆಯಾಗಿ ಈ ಶುಕ್ರವಾರವು ನಿಮಗೆ ಸೌಭಾಗ್ಯ, ನೆಮ್ಮದಿ ಹಾಗೂ ಆರ್ಥಿಕ ವೃದ್ಧಿಯನ್ನು ತರಲಿದೆ. ನಿಮ್ಮ ಮೃದು ಹಾಗೂ ರಾಜತಾಂತ್ರಿಕ ಮಾತುಗಳಿಂದ ಅಪೂರ್ಣಗೊಂಡಿದ್ದ ಹಲವು ಕೆಲಸಗಳು ಸರಾಗವಾಗಿ ಪೂರ್ಣಗೊಳ್ಳುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ಅದಮ್ಯ ಧೈರ್ಯ ಮತ್ತು ದೃಢ ಸಂಕಲ್ಪವೇ ನಿಮ್ಮ ನಿಜವಾದ ಶಕ್ತಿ. ನಿಮ್ಮ ಹಾದಿಯಲ್ಲಿ ಎಷ್ಟೇ ಅಡೆತಡೆಗಳು ಅಥವಾ ಸವಾಲುಗಳು ಎದುರಾದರೂ ಅವೆಲ್ಲವನ್ನು ಹಿಮ್ಮೆಟ್ಟಿಸಿ ಜಯಗೊಳಿಸುವ ಅಪಾರ ಆಂತರಿಕ ಬಲ ನಿಮ್ಮಲ್ಲಿದೆ. ಕಠಿಣ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಮುನ್ನುಗ್ಗುವ ನಿಮ್ಮ ಈ ಛಲವೇ ಇಂದು ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೇರಿಸಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ದಕ್ಷತೆ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಸಂಕೀರ್ಣ ಕೆಲಸವನ್ನು ನಿಮ್ಮ ವಿಶ್ಲೇಷಣಾತ್ಮಕ ಬುದ್ಧಿಯಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಮೇಲಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದ್ದು, ಶೀಘ್ರದಲ್ಲೇ ಪದೋನ್ನತಿ ಅಥವಾ ವೇತನ ಏರಿಕೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಅನಿರೀಕ್ಷಿತ ಧನಲಾಭ ಹಾಗೂ ರಿಯಲ್ ಎಸ್ಟೇಟ್, ಕೃಷಿ ಮತ್ತು ತಂತ್ರಜ್ಞಾನ ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಇದು ಪ್ರಸ್ತುತವಾದ ದಿನ. ಕುಟುಂಬದಲ್ಲಿ ಶಿಸ್ತು ಮತ್ತು ಸೌಹಾರ್ದತೆ ನೆಲೆಸಿರುತ್ತೆ. ದಾಂಪತ್ಯದಲ್ಲಿ ಆತ್ಮೀಯ ಹೆಚ್ಚಾಗಲಿದೆ. ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಸಂಗಾತಿಯ ಬೆಂಬಲ ನಿಮಗೆ ಸಿಗಲಿದೆ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಶುಭವಾರ್ತೆ ಕೇಳುವಿರಿ. ಆರೋಗ್ಯದ ವಿಷಯದಲ್ಲಿ ದಿನವು ಚೈತನ್ಯದಾಯಕವಾಗಿರುತ್ತೆ. ಆದರೂ ತೀಕ್ಷ್ಣವಾದ ಕೋಪ ಅಥವಾ ಉದ್ವೇಗವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅಗತ್ಯ. ಯೋಗ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ರಕ್ತದೊತ್ತಡ ಮತ್ತು ಮಾನಸಿಕ ಒತ್ತಡ ಸಮತೋಲನದಲ್ಲಿರುತ್ತೆ. ವಿಶೇಷ ಪರಿಹಾರ: ಇಂದು ಶ್ರಾವಣ ಮಾಸದ ಶುಕ್ರವಾರ ಆಗಿರೋದ್ರಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನಿಗೆ ಪೂಜೆ ಸಲ್ಲಿಸಿ ಹನುಮಾನ್ ಚಾಲಿಸ ಪಠಿಸುವುದರ ಜೊತೆಗೆ ಬಡವರಿಗೆ ಕೆಂಪು ಬಣ್ಣದ ಧಾನ್ಯಗಳನ್ನ, ತೊಗರಿಬೇಳೆ ಅಥವಾ ಸಿರಿಧಾನ್ಯ ದಾನ ಮಾಡುವುದು ಪ್ರತಿಯೊಂದು ಕಾರ್ಯದಲ್ಲೂ ವಿಘ್ನಗಳನ್ನು ನಿವಾರಿಸುತ್ತೆ. ಅದೃಷ್ಟ ಬಣ್ಣ ಮರೂನ್ ಮತ್ತು ಗಡಸು ಕೆಂಪು. ಅದೃಷ್ಟ ಸಂಖ್ಯೆ 8 ಮತ್ತು 9. ಒಟ್ಟಾರೆಯಾಗಿ ಈ ಶುಕ್ರವಾರವು ನಿಮಗೆ ಆತ್ಮವಿಶ್ವಾಸ, ಸಿದ್ಧಿ ಮತ್ತು ಆರ್ಥಿಕ ಸುಧಾರಣೆಯನ್ನು ತಂದುಕೊಡಲಿದೆ. ನಿಮ್ಮ ಗಂಭೀರ ಸ್ವರೂಪದ ನಿರ್ಧಾರಗಳು ಹಾಗೂ ಕಾರ್ಯಕ್ಷಮತೆ ನಿಮಗೆ ನಿರೀಕ್ಷಿತ ಯಶಸ್ಸನ್ನು ಖಾತರಿಪಡಿಸುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ನಿಮ್ಮ ಆಶಾವಾದ ಮತ್ತು ಜ್ಞಾನವೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಜೀವನದ ಬಗ್ಗೆ ನೀವು ಹೊಂದಿಕೊಂಡಿರುವ ಸಕಾರಾತ್ಮಕ ದೃಷ್ಟಿಕೋನ ಮತ್ತು ಹೊಸ ಕಲೆಗೆ ಸಿದ್ಧವಿರುವ ಗುಣವೇ ನಿಮ್ಮನ್ನು ಇತರರಿಗಿಂತ ಭಿನ್ನವಾಗಿಸುತ್ತೆ. ನಿಮ್ಮ ಕನಸುಗಳ ಹಾದಿಯಲ್ಲಿ ಎಷ್ಟೇ ದೂರದ ಪ್ರಯಾಣವಿರಲಿ, ನಿಮ್ಮ ಆತ್ಮವಿಶ್ವಾಸದ ಹೆಜ್ಜೆಗಳು ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಗುರಿಯನ್ನು ಮುಟ್ಟಿಸುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಸೃಜನಶೀಲತೆ ಮತ್ತು ದಕ್ಷತೆ ಉತ್ತಮ ಮನ್ನಣೆ ದೊರೆಯಲಿದೆ. ನಿಮ್ಮ ಪ್ರಬುದ್ಧ ಆಲೋಚನೆಗಳು ಮೇಲಧಿಕಾರಿಗಳು ಮೆಚ್ಚುಗೆಗೆ ಪಾತ್ರರಾಗುವುದಲ್ಲದೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸಲು ನಿಮಗೆ ಪ್ರೇರಣೆಯನ್ನ ನೀಡುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರವಾಸಗಳಿಂದ ಅಥವಾ ವಿದೇಶಿ ಸಂಪರ್ಕಗಳಿಂದ ಆರ್ಥಿಕ ಲಾಭ ಸಿಗುವ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಯೋಜನೆಗಳಿಗೆ ಹೂಡಿಕೆ ಮಾಡಲು ಇಂದಿನ ದಿನ ಅತ್ಯಂತ ಅನುಕೂಲಕರವಾಗಿದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಧಾರ್ಮಿಕ ವಾತಾವರಣ ನೆಲೆಸಲಿದೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು, ಅವರ ಅನುಭವದ ಮಾತು ನಿಮ್ಮ ಭವಿಷ್ಯಕ್ಕೆ ಮಾರ್ಗದರ್ಶಿಯಾಗಲಿದೆ. ಮಕ್ಕಳ ಸಾಧನೆ ಅಥವಾ ಅವರ ವಿದ್ಯಾಭ್ಯಾಸದ ಪ್ರಗತಿಯು ನಿಮ್ಮ ಮನಸ್ಸಿನ ಅಪಾರ ಸಂತೋಷವನ್ನು ತರಲಿದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ದಿನವಿಡೀ ಉತ್ಸಾಹದಿಂದ ಕೂಡಿರುತ್ತೀರಿ. ಆದರೂ ದೀರ್ಘ ಪ್ರಯಾಣ ಮಾಡುವಾಗ ನಿಮ್ಮ ದೈಹಿಕ ಆಯಾಸದ ಬಗ್ಗೆ ಕೊಂಚ ಎಚ್ಚರ ವಹಿಸಿ. ಸಾಕಷ್ಟು ನೀರು ಕುಡಿಯುವುದು ಒಳ್ಳೆಯದು. ಇಂದು
ಗುರು ಸ್ಮರಣೆ ಮಾಡಿ ಮತ್ತು ಬೃಹಸ್ಪತಿಯ ಅನುಗ್ರಹಕ್ಕಾಗಿ ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡಿ ಬಾಳೆಹಣ್ಣು ಅಥವಾ ಹಳದಿ ಬಣ್ಣದ ಬೇಳೆಯನ್ನು ದಾನ ಮಾಡಿ. ಇದರಿಂದ ನಿಮ್ಮ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತೆ. ಅದೃಷ್ಟ ಬಣ್ಣ ಕೇಸರಿ ಮತ್ತು ಹಳದಿ. ಅದೃಷ್ಟ ಸಂಖ್ಯೆ 3 ಮತ್ತು 9. ಒಟ್ಟಾರೆಯಾಗಿ ಈ ಶುಕ್ರವಾರ ನಿಮಗೆ ಜ್ಞಾನಾರ್ಜನೆ, ಅದೃಷ್ಟ ಬೆಂಬಲ ಮತ್ತು ಆರ್ಥಿಕ ಪ್ರಗತಿ ತರಲಿದೆ. ನಿಮ್ಮ ಸಕಾರಾತ್ಮಕ ಚಿಂತನೆಯು ನಿಮ್ಮ ಎಲ್ಲ ಕಾರ್ಯಗಳಿಗೆ ಯಶಸ್ಸಿನ ಕಡೆಗೆ ಮುನ್ನಡೆಸುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಛಲವೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಜೀವನದಲ್ಲಿ ಯಶಸ್ಸು ರಾತ್ರೋರಾತ್ರಿ ಸಿಗುವುದಿಲ್ಲ. ಬದಲಿಗೆ ನಿಮ್ಮ ಅಚಲವಾದ ನಿರಂತರ ಪ್ರಯತ್ನ ಮತ್ತು ಶ್ರಮದಿಂದ ಮಾತ್ರ ಸಾಧ್ಯ ಎಂಬ ಸತ್ಯವನ್ನು ನೀವು ಚೆನ್ನಾಗಿ ಅರಿತಿದ್ದೀರಿ. ಇಂದು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಬಂದಿದೆ. ಎಂತಹ ಕಠಿಣ ಸವಾಲುಗಳನ್ನಾದರೂ ನಿಮ್ಮ ತಾಳ್ಮೆಯಿಂದ ಸುಲಭವಾಗಿ ಗೆದ್ದು ಬೀಗುವ ದಿನವಿದು. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗಬಹುದು, ಆದರೆ ನಿಮ್ಮ ಅಚ್ಚುಕಟ್ಟುತನ ಮತ್ತು ದಕ್ಷತೆಯಿಂದ ಎಲ್ಲವನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಾ. ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಿ ಪ್ರಶಂಸಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಹೂಡಿಕೆಯಿಂದ ಅಥವಾ ಸ್ಥಿರಾಸ್ತಿ ವ್ಯವಹಾರಗಳಿಂದ ನಿರೀಕ್ಷೆಗೂ ಮೀರಿದ ಧನಲಾಭದ ಯೋಗವಿದೆ. ನಿಮ್ಮ ವ್ಯಾವಹಾರಿಕ ಕೌಶಲ್ಯದಿಂದ ಮಾರುಕಟ್ಟೆಯಲ್ಲಿ ಹೊಸ ಎತ್ತರಕ್ಕೆ ಏರುವಿರಿ. ಕುಟುಂಬದಲ್ಲಿ ಹಿರಿಯರ ಮಾರ್ಗದರ್ಶನ ಮತ್ತು ಸಹಕಾರದಿಂದ ಹಲವು ದಿನಗಳ ಸಮಸ್ಯೆ ಬಗೆಹರಿಸಲಿವೆ. ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿಯ ವಾತಾವರಣವಿರುವುದರಿಂದ ಮಕ್ಕಳ ಪ್ರಗತಿಯು ನಿಮಗೆ ಹೆಮ್ಮೆ ತರಲಿದೆ. ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಮೂಳೆಗಳಿಗೆ ಅಥವಾ ಕೀಲುಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ನೋವು ಕಾಡಬಹುದು. ಆದ್ದರಿಂದ ವಿಪರೀತ ಕೆಲಸ ನಡುವೆಯೂ ಸೂಕ್ತ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ. ಇನ್ನು ವಿಶೇಷ ಪರಿಹಾರ, ಇವತ್ತು ಶ್ರಾವಣ ಮಾಸದ ಶುಕ್ರವಾರ ಆಗಿರೋದ್ರಿಂದ ಶನಿಶ್ಚರ ಅಥವಾ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪ ಹಚ್ಚಿ ನಿರ್ಗತಿಕರಿಗೆ ಅಥವಾ ಧಾರ್ಮಿಕ ಕಾರ್ಯ ಮಾಡುವವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಎಳ್ಳನ್ನು ದಾನ ಮಾಡಿ. ಅತ್ಯಂತ ಶ್ರೇಷ್ಠ ಫಲ ನೀಡುತ್ತೆ. ಅದೃಷ್ಟ ಬಣ್ಣ ಕಡು ನೀಲಿ ಮತ್ತು ಬೂದು. ಅದೃಷ್ಟ ಸಂಖ್ಯೆ 8 ಮತ್ತು 10. ವಿಶೇಷ ಪರಿಹಾರ ತಪ್ಪದೆ ಪಾಲಿಸಿ. ಒಟ್ಟಾರೆಯಾಗಿ ಈ ಶುಕ್ರವಾರ ನಿಮ್ಮ ವೃತ್ತಿಪರ ಯಶಸ್ಸು, ಆರ್ಥಿಕ ಸ್ಥಿರತೆ ಮತ್ತು ಗೌರವವನ್ನು ತರಲಿದೆ. ನಿಮ್ಮ ಶಿಸ್ತುಬದ್ಧ ಜೀವನ ಶೈಲಿಯು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನೇ ಬುನಾದಿ ಆಗಲಿದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ವಿಭಿನ್ನ ಆಲೋಚನೆ ಮತ್ತು ದೂರದೃಷ್ಟಿಯೇ ನಿಮ್ಮ ಅತಿದೊಡ್ಡ ಶಕ್ತಿ. ಜಗತ್ತು ಯೋಚಿಸುವುದಕ್ಕಿಂತ ಒಂದು ಹೆಜ್ಜೆ ಮುಂದೆ ನಿಂತು ನೀವು ಸೃಜನಶೀಲ ಯೋಜನೆಗಳನ್ನು ರೂಪಿಸುವ ವಿಶೇಷ ಪ್ರತಿಭೆ ನಿಮ್ಮಲ್ಲಿದೆ. ಸಮಾಜದಲ್ಲಿ ಹೊಸ ಬದಲಾವಣೆಯನ್ನು ತರುವ ಉತ್ಸಾಹ ಮತ್ತು ನಿಮ್ಮ ನಾವೀನ್ಯತೆ ಗುಣವೇ ಇಂದು ನಿಮ್ಮನ್ನು ಎಲ್ಲರ ಕೇಂದ್ರ ಬಿಂದುವನ್ನಾಗಿ ಮಾಡುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ವಿಶಿಷ್ಟ ಆಂತರಿಕ ಕೌಶಲ್ಯಗಳು ಹಾಗೂ ಹೊಸ ತಂತ್ರಜ್ಞಾನದ ಬಳಕೆಯು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಲಿದೆ. ನಿಮ್ಮ ವಿಭಿನ್ನ ಆಲೋಚನೆಯಿಂದ ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಕ್ಲಿಷ್ಟಕರ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಮೇಲಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮ್ಮ ಮೇಲಿರುತ್ತೆ. ವ್ಯಾಪಾರಸ್ಥರಿಗೆ ಎಲೆಕ್ಟ್ರಾನಿಕ್ ತಂತ್ರಜ್ಞಾನ, ಸಾಫ್ಟ್ವೇರ್ ಅಥವಾ ರಫ್ತು ಆಮದು ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವವರಿಗೆ ಅನಿರೀಕ್ಷಿತ ಧನಲಾಭ ಮತ್ತು ಹೊಸ ವ್ಯಾಪಾರ ವಿಸ್ತರಣೆ ಯೋಗವಿದೆ. ಕುಟುಂಬದಲ್ಲಿ ಹೊಸ ಸ್ನೇಹಿತರ ಆಗಮನದಿಂದ ಅಥವಾ ನೆಂಟರ ಭೇಟಿಯಿಂದ ಸಡಗರದ ವಾತಾವರಣವಿರುತ್ತೆ. ನಿಮ್ಮ ಸಾಮಾಜಿಕ ವಲಯದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಅಥವಾ ಮಕ್ಕಳೊಂದಿಗೆ ಮನರಂಜನಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಲಿದೆ. ಆರೋಗ್ಯದ ದೃಷ್ಟಿಯಿಂದ ಸಂಬಂಧಿಸಿದ ಕಾಲಿನ ಸೆಳೆತ ಅಥವಾ ನರಗಳ ದೌರ್ಬಲ್ಯದಂತಹ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಅತಿಯಾದ ಓಡಾಟತನ ನಡುವೆ ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ನೀಡುವುದು ಅಗತ್ಯ. ವಿಶೇಷ ಪರಿಹಾರ, ಇಂದು ಶ್ರಾವಣ ಮಾಸದ ಶುಕ್ರವಾರ ಆಗಿರೋದ್ರಿಂದ ಶನಿಶ್ಚರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ. ಹಾಗೆಯೇ ಬಡವರಿಗೆ ಅಥವಾ ವೃದ್ಧರಿಗೆ ಅನ್ನದಾನ ಅಥವಾ ಕಪ್ಪು ಬಟ್ಟೆಯ ದಾನ ಮಾಡುವುದರಿಂದ ವಿಶೇಷವಾದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಅದೃಷ್ಟ ಬಣ್ಣ ವಿದ್ಯುತ್ ನೀಲಿ ಮತ್ತು ವೈವಿಧ್ಯಮಯ ಬೂದು ಬಣ್ಣ. ಅದೃಷ್ಟ ಸಂಖ್ಯೆ 4 ಮತ್ತು 8. ಒಟ್ಟಾರೆಯಾಗಿ ಈ ಶುಕ್ರವಾರ ನಿಮಗೆ ನಾವೀನ್ಯತೆ, ಪ್ರಗತಿ, ಆರ್ಥಿಕ ಸಾಮಾಜಿಕ ಗೌರವವನ್ನು ತರಲಿದೆ. ನಿಮ್ಮ ಮೌಲಿಕ ಚಿಂತನೆಗಳು, ಸ್ನೇಹಪರ ಪ್ರಭಾವಗಳು ನಿಮ್ಮ ಎಲ್ಲಾ ಗುರಿಗಳನ್ನು ತಲುಪಲು ದಾರಿ ಮಾಡಿಕೊಡುತ್ತೆ. ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನಿಮ್ಮ ಆಳವಾದ ಅಂತಃಪ್ರಜ್ಞೆ ಮತ್ತು ಕರುಣೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಜಗತ್ತಿನ ನೋವು ನಲಿವುಗಳನ್ನು ಸೂಕ್ಷ್ಮವಾಗಿ ಗ್ರಹಿಸುವ ನಿಮ್ಮ ವಿಶಾಲ ಹೃದಯವೇ ನಿಮ್ಮ ನಿಜವಾದ ಸೌಂದರ್ಯ. ಜೀವನದ ಹಾದಿಯಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ದೇವರ ಮೇಲಿನ ಅಚಲ ನಂಬಿಕೆ ಮತ್ತು ನಿಮ್ಮ ಸೃಜನಶೀಲತೆಯಿಂದ ಎಲ್ಲವನ್ನು ಮೀರಿ ನಿಲ್ಲುವ ಅದ್ಭುತ ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮ್ಮ ಕನಸುಗಳನ್ನು ನೈಜ ರೂಪಕ್ಕೆ ತರಲು ಇಂದಿನ ದಿನ ಅತ್ಯಂತ ಪಾವನವಾದ ಹಾಗೂ ಸಕಾರಾತ್ಮಕ ಅವಕಾಶಗಳನ್ನು ತಂದುಕೊಡಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ಸೃಜನಶೀಲತೆ ಮತ್ತು ಕಲಾತ್ಮಕ ಚಿಂತನೆ ಅತ್ಯುನ್ನತ ಮನ್ನಣೆ ಸಿಗಲಿದೆ.
ಬರವಣಿಗೆ, ಕಲೆ, ಶಿಕ್ಷಣ ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವವರಿಗೆ ಇಂದು ವಿಶೇಷವಾದ ಯಶಸ್ಸು ಹಾಗೂ ಮನ್ನಣೆ ದೊರೆಯಲಿದೆ. ನಿಮ್ಮ ವಿನಮ್ರ ಸ್ವಭಾವವು ಸಹೋದ್ಯೋಗಿಗಳ ಮನಸ್ಸು ಗೆಲ್ಲತ್ತೆ. ವ್ಯಾಪಾರಸ್ಥರಿಗೆ ವಿದೇಶಿ ಸಂಪರ್ಕಗಳಿಂದ ಅಥವಾ ಆಮದು ರಫ್ತು ವ್ಯವಹಾರಗಳಿಂದ ಹಠಾತ್ ಧನಲಾಭ ಉಂಟಾಗಬಹುದು. ಹೊಸ ಸಾಹಸಗಳು ಮತ್ತು ದೀರ್ಘಕಾಲಿಕ ಹೂಡಿಕೆಗಳಿಗೆ ಇಂದು ಗ್ರೀನ್ ಸಿಗ್ನಲ್ ಸಿಗಲಿದೆ. ಕುಟುಂಬದಲ್ಲಿ ಧಾರ್ಮಿಕ ಮತ್ತು ಶಾಂತಿಯುತ ವಾತಾವರಣ ನೆಲೆಸಲಿದೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಂಡು ಬರಲಿದ್ದು ಅವರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚಾಗಲಿದ್ದು ಮನಸ್ಸಿನ ಭಾರವನ್ನು ಹಂಚಿಕೊಳ್ಳಲು ಉತ್ತಮ ದಿನವಿದು. ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಕಾಲಿನ ಅಥವಾ ಪಾದದ ನೋವು ಅಥವಾ ನಿದ್ರಾಹೀನತೆ, ಸಣ್ಣ ಪುಟ್ಟ ಸಮಸ್ಯೆ ಕಾಡಬಹುದು. ಧ್ಯಾನ, ಯೋಗ ಮೊರೆ ಹೋಗುವುದರಿಂದ ಮನಸ್ಸಿನ ಅಪಾರ ನೆಮ್ಮದಿ ಸಿಗತ್ತೆ. ಇಂದು ಶ್ರಾವಣ ಮಾಸದ ಶುಕ್ರವಾರ ಆಗಿರೋದ್ರಿಂದ ವಿಶೇಷ ಪರಿಹಾರವಾಗಿ ಶ್ರೀ ಮಹಾಲಕ್ಷ್ಮಿ ಅಥವಾ ಶ್ರೀ ಹತ್ಸಲಕ್ಷ್ಮಿ ಸಮೇತ ಮಹಾವಿಷ್ಣುವನ್ನು ಪೂಜಿಸಿ ಕೇಸರಿ ಬಣ್ಣದ ಹೂಗಳನ್ನು ಅಥವಾ ಹಳದಿ ಬಣ್ಣದ ಸಿಹಿ ಪದಾರ್ಥ ಅರ್ಪಿಸಿ ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ವಿದ್ಯಾಭ್ಯಾಸದ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಫಲ ನೀಡುತ್ತೆ. ಅದೃಷ್ಟ ಬಣ್ಣ ಹಳದಿ ಮತ್ತು ಸಮುದ್ರ ನೀಲಿ. ಅದೃಷ್ಟ ಸಂಖ್ಯೆ 3 ಮತ್ತು 7. ಒಟ್ಟಾರೆಯಾಗಿ ಈ ಶುಕ್ರವಾರ ನಿಮಗೆ ಆಧ್ಯಾತ್ಮಿಕ ನೆಮ್ಮದಿ, ಆರ್ಥಿಕ ಸಮೃದ್ಧಿ ಮತ್ತು ಮನಸ್ಸಿಗೆ ಬೇಕಾದ ತೃಪ್ತಿಯನ್ನು ಕರುಣಿಸುತ್ತೆ. ನಿಮ್ಮ ಅಂತಃಪ್ರಜ್ಞೆ ಮಾತಿಗೆ ಮನ್ನಣೆ ನೀಡಿ ಹೆಜ್ಜೆ ಇಟ್ಟರೆ ಪ್ರತಿಯೊಂದು ರಂಗದಲ್ಲೂ ಜಯ ನಿಮ್ಮದಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 7 ಆಗಸ್ಟ್ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ದಿನನಿತ್ಯದ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.